ಬೇಸಿಕ್ ಇನ್ಫಾರ್ಮೇಷನ್ಸ್ ಎಲ್ಲ ಕೊಡುತ್ತೆ. ಈ 4 ವಿಜೆಟ್ಸ್ನ ನೀವು ಕಸ್ಟಮೈಸ್ ನೋಡ್ಬೋದು ಹೆಡ್ಲೈಟ್ ಯಾವ ಥರ ಆನ್ ಆಗುತ್ತೆ ಅಂತ. ರನ್ನಿಂಗಲ್ಲಿದ್ದಾಗ ಅದು ಅಪ್ಡೇಟ್ ಆಗುತ್ತೆ. ಇಲ್ಲಿ ಗೋಪ್ರೋ ಲೋಗೋನೇ ತೋರಿಸ್ಬಿಡುತ್ತೆ ಇಲ್ಲಿ ಕನೆಕ್ಟ್ ಆಗಿದೆ ಅಂತ. ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಗೋಪ್ರೋ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಹಾಯ್, ನಾನು ಹರ್ಷ ಫ್ರಮ್ ಕನ್ನಡ ವಿಲರ್ಸ್. ನಾನಿವತ್ತು ನನ್ನ ಅಪಾಚೆ RTX BTO ವೇರಿಯಂಟಿನ ಕ್ಲಸ್ಟರ್ ಫೀಚರ್ಸ್ನ ಎಕ್ಸ್ಪ್ಲೈನ್ ಮಾಡೋಣ ಅಂತ ಇದ್ದೀನಿ. ಸೊ ಏನೇನು ಫೀಚರ್ಸ್ ಇದೆ, ಹೇಗೆ ಅದನ್ನು ಕಂಟ್ರೋಲ್ ಮಾಡಬೇಕು, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಗಿಲ್ಲಿ ಮೊದಲನೇದಾಗಿ 5 ಇಂಚ್ TFT ಕಲರ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಸೇಮ್ ಟು ಸೇಮ್ ಅಪಾಚೆ RTR 310, RR 310, NTORQ 150 ಮತ್ತು ಈಗ ಬರ್ತಿರುವಂತಹ 164V ಮತ್ತು 204V. ಸೊ ಇದರಲ್ಲಿ ಇರುವಂತಹ ಡಿಸ್ಪ್ಲೇನೇ ಇದರಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಸೊ ನಾವಿಲ್ಲಿ ನೋಡ್ಬೋದು ಬೇಸಿಕ್ ಇನ್ಫಾರ್ಮೇಷನ್ಸ್ ಎಲ್ಲ ಕೊಡುತ್ತೆ. ಈ ಒಂದು ಡಿಸ್ಪ್ಲೇನ ಕಂಟ್ರೋಲ್ ಮಾಡಬೇಕು ಅಂದರೆ ನಮಗೆ ಬಟನ್ಸ್ನ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 4 ಬಟನ್ ಎಷ್ಟು ನೀಟಾಗಿ ತುಂಬಾ ಚೆನ್ನಾಗಿದೆ. ಕ್ಲಿಕ್ಕಿಂಗ್ ಎಲ್ಲ ಸೂಪರ್ ಆಗಿದೆ. ನಮಗೆ ಯೂಸ್ ಮಾಡೋದಕ್ಕೆ ತುಂಬ ಈಸಿ ಮತ್ತು ಗೊತ್ತಾಗುತ್ತೆ ಎಲ್ಲದೂ. ಸೊ ನೆಕ್ಸ್ಟ್ ಬಂದು ಇವಾಗ ನಮಗೆ ಬೇಸಿಕ್ ಇನ್ಫಾರ್ಮೇಷನ್ಸ್ ಎಲ್ಲ ಕಾಣಿಸ್ತಾ ಇದೆ. ಟೈಮು, ಟ್ಯಾಕೋಮೀಟರ್, ಯಾವ ಮೋಡ್ನಲ್ಲಿ ಇದೆ ಬೈಕ್, ಅದಾದಮೇಲೆ ಸೈಡ್ ಸ್ಟ್ಯಾಂಡ್ ಡೌನ್. ಸೊ ಸೈಡ್ ಸ್ಟ್ಯಾಂಡ್ ಡೌನ್ ಆಗಿದೆ. ಸೈಡ್ ಸ್ಟ್ಯಾಂಡ್ ಎತ್ತಿದ ತಕ್ಷಣ ಅದು ಕೂಡ ಹೋಗುತ್ತೆ. ಮತ್ತು ಸ್ಪೀಡ್, km/h ಮತ್ತು ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ. ಅದಾದಮೇಲೆ ಇಲ್ಲಿ ಓಡೋಮೀಟರ್ ತೋರಿಸ್ತಾ ಇದೆ. ರೇಂಜ್, ಕೂಲೆಂಟ್ ಟೆಂಪ್ರೇಚರ್ ಮತ್ತು ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್. ಇದು BTO ವೇರಿಯಂಟ್ ಆ್ಯಕ್ಚುಲಿ ನೋಡ್ಬೋದು, ಅಡ್ಜಸ್ಟಬಲ್ ಸಸ್ಪೆನ್ಷನ್ಸು. ಸೊ BTO ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಟೈರ್ ಪ್ರೆಷರ್ ತೋರಿಸ್ತಾ ಇದೆ. ಈ 4 ವಿಜೆಟ್ಸ್ನ ನೀವು ಕಸ್ಟಮೈಸ್ ಮಾಡ್ಕೋಬೋದು ಕೂಡ. ಮತ್ತು ಇಲ್ಲಿ ನಿಮಗೆ ಫ್ಯೂಯಲ್ ಗೇಜ್ ಕೊಟ್ಟಿದ್ದಾರೆ, 8 ಬಾರ್ಸ್ ಇದ್ದಾವೆ. ಮತ್ತು ಕೂಲೆಂಟ್ ಟೆಂಪ್ರೇಚರ್ ಕೂಡ ಕೂಲ್ ಮತ್ತು ಹೈ. ಸೊ ಇವು ಇಷ್ಟನ್ನು ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ಸ್ ತೋರಿಸ್ತಾ ಇದೆ. ಅದಾದಮೇಲೆ ಲೈಟಿಂಗ್ಸ್ ಇದೆ ನಿಮಗೆ, ಇಂಡಿಕೇಟರ್ಸು ಮತ್ತು ಇಂಜಿನ್ ಮಾಲ್ ಫಂಕ್ಷನ್ ಲೈಟ್, ABS ಲೈಟ್, ಅದಾದಮೇಲೆ ನಮಗೆ TPMS ಲೈಟ್ ಕೂಡ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಲೈಟ್ ಕೂಡ ರೈಟ್ ಸೈಡಲ್ಲಿ ಬರುತ್ತೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಬರುತ್ತೆ. ಸೊ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ 4 ವಿಜೆಟ್ಸ್ನ ನೀವು ಬೇಕು ಅಂದರೆ ನೀವು ಯಾವ ಇನ್ಫಾರ್ಮೇಷನ್ ಬೇಕೋ ಆ ಇನ್ಫಾರ್ಮೇಷನ್ಗೆ ನೀವು ಚೇಂಜಸ್ ಮಾಡ್ಕೋಬೋದು. ಮೊದಲನೇದಾಗಿ ನಾವು ಮೆನುಗೆ ಹೋಗಿ ನಾವು ಚೆಕ್ ಮಾಡೋಣ ಏನೇನಿದೆ ಅಂತ. ಇಲ್ಲಿ ಮೆನು ಏನಂತ ಬರೆದಿದೆ ನೋಡಿ ರೈಟ್ ಸೈಡ್ಗೆ. ಸೊ ಇಲ್ಲಿ ಎಂಟರ್ ಬಟನ್ ಕೊಟ್ಟರೆ ನಾವು ಮೆನು ಒಳಗಡೆ ಹೋಗ್ತೀವಿ. ಈ ಮೆನು ಒಳಗಡೆ ಹೋದ ತಕ್ಷಣ ಇಲ್ಲಿ ರೈಡ್ ಮೋಡ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ರೈಡ್ ಮೋಡ್ಸ್ನ ಈ ರೀತಿಯಾಗಿ ನೀವು ಯಾವುದಕ್ಕೆ ಬೇಕಾ ಅದಕ್ಕೆ ಚೇಂಜ್ ಮಾಡ್ಕೋಬೋದು. ಥೀಮ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ರೈಡ್ ಮೋಡ್ನ ಚೇಂಜ್ ಮಾಡೋದಕ್ಕೆ ಇನ್ನೂ ಒಂದು ಮೆಥಡ್ ಏನಂದರೆ ಥ್ರಾಟಲ್ ರಿಲೀಸ್ ಮಾಡಿಬಿಟ್ಟು ಸೊ ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು ನೋಡಿ, ಈ ರೀತಿ ಜಸ್ಟ್ ಮೇಲ್ಗಡೆ ಬಟನ್ ಮಾತ್ರ ವರ್ಕ್ ಆಗುತ್ತೆ. ಈ ರೀತಿಯಾಗಿ ನೀವು ಚೇಂಜ್ ಮಾಡ್ಕೋಬೋದು ರೈಡ್ ಮೋಡ್ಸ್ನ. ನೆಕ್ಸ್ಟ್ ಟ್ರಿಪ್ ಡೀಟೇಲ್ಸ್ ಬಂದು ಡೇ ಟ್ರಿಪ್ ಮೀಟರು ನಿಮಗೆ ಎವ್ರಿ ಡೇ ರೀಸೆಟ್ ಆಗುತ್ತೆ ಆಟೋಮೆಟಿಕಲಿ. ನೀವು ಅವತ್ತಿಂದ ಏನು ಪರ್ಫಾರ್ಮೆನ್ಸ್ ಇರುತ್ತೋ ಅದನ್ನು ನೋಡ್ಕೋಬೋದು. ಅದಾದಮೇಲೆ ಟ್ರಿಪ್ A, ಟ್ರಿಪ್ B, ಆಮೇಲೆ ಟ್ರಿಪ್ C ಇವೆಲ್ಲ ನೀವು ಬೇಕು ಅಂದರೆ ರೀಸೆಟ್ ಮಾಡ್ಕೋಬೋದು. ಜಸ್ಟ್ ನೀವು ಈಗ ಫಾರ್ ಎಕ್ಸಾಂಪಲ್ ನಾನು ಟ್ರಿಪ್ B ರೀಸೆಟ್ ಮಾಡಬೇಕು ಅಂತ ಇದ್ದರೆ ನಾನು ಟ್ರಿಪ್ B ಒಳಗಡೆ ಹೋಗಿ ರೀಸೆಟ್ ರೈಟ್ ಕ್ಲಿಕ್ ಇದೆ. ಸೊ ರೀಸೆಟ್ ಆ್ಯಂಡ್ ದೆನ್ ಅಗೈನ್ ರೈಟ್ ಕ್ಲಿಕ್ ಎಸ್. ಸೊ ಈ ರೀತಿ ಕೊಟ್ಟರೆ ನನಗೆ ರೀಸೆಟ್ ಆಗೋಯ್ತು. ಸೊ ನೋಡಿ ನೀವು ಟ್ರಿಪ್ B ಇಲ್ಲಿ ರೀಸೆಟ್ ಆಗಿದೆ ನೋಡ್ಬೋದು. ನೆಕ್ಸ್ಟ್ ಬಂದು ಲ್ಯಾಂಪ್ ಕಂಟ್ರೋಲ್ ನಮಗೆ ಹೆಡ್ ಲ್ಯಾಂಪ್ ಮೋಡ್ನಲ್ಲಿ ಆಟೋ ಮೋಡ್ ಅಂತ ಇದೆ. ಆಟೋ ಮೋಡ್ ಅಂದರೆ ಇದು BTO ವೇರಿಯಂಟ್ ಆಗಿರೋದ್ರಿಂದ ನಿಮಗೆ BTO ಮತ್ತು ಟಾಪ್ ವೇರಿಯಂಟ್ ಎರಡರಲ್ಲೂ ಕೂಡ ಈ ಒಂದು ಹೆಡ್ ಲ್ಯಾಂಪ್ ಮೋಡ್ ಆಟೋ ಸಿಗುತ್ತೆ. ಇದೇನಂದರೆ ಆಫ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಯಾವಾಗಲೂ ಲೋ ಬೀಮ್ ಆನಲ್ಲಿ ಇರುತ್ತೆ. ಇದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಡೇ ಟೈಮಲ್ಲಿ DRL ಮಾತ್ರ ಆನ್ ಆಗಿರುತ್ತೆ, ಬಟ್ ಲೋ ಬೀಮ್ ಆನ್ ಆಗಲ್ಲ. ಆ್ಯಸ್ ಪರ್ ಆಂಬಿಯೆಂಟ್ ಲೈಟ್ ಸೆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಆ್ಯಸ್ ಪರ್ ಆಂಬಿಯನ್ಸ್ ನಿಮಗೆ ಹೇಗೆ ಲೈಟ್ ಇದೆ ಅದ್ರ ಪ್ರಕಾರ ನಿಮಗೆ ಹೆಡ್ ಲ್ಯಾಂಪ್ ಆನ್ ಆ್ಯಂಡ್ ಆಫ್ ಆಗುತ್ತೆ. ನೆಕ್ಸ್ಟ್ ಬಂದು ಹೆಡ್ ಲ್ಯಾಂಪ್ ಇಂಟೆನ್ಸಿಟಿ. ಈ ಇಂಟೆನ್ಸಿಟಿ ಆ್ಯಸ್ ಪರ್ ಸ್ಪೀಡ್, ನೀವು ಜಾಸ್ತಿ ಸ್ಪೀಡ್ ಹೋಗ್ತಾ ಇದ್ರೆ ಜಾಸ್ತಿ ನಿಮಗೆ ಇಂಟೆನ್ಸಿಟಿ ಕೊಡುತ್ತೆ, ಕಮ್ಮಿ ಸ್ಪೀಡ್ ಇದ್ದಾಗ ಕಮ್ಮಿ ಇಂಟೆನ್ಸಿಟಿ ಕೊಡುತ್ತೆ. ಸೊ ಆಟೋ ಅಡ್ಜಸ್ಟಬಲ್ ಆಗುತ್ತದು. ಓಕೆನಾ. ನೆಕ್ಸ್ಟ್ ಟೇಕ್ ಮೀ ಹೋಮ್. ಈ ಒಂದು ಫೀಚರ್ ಏನಂದರೆ ನಿಮಗೆ ಗಾಡಿ ಆನಲ್ಲಿ ಇದ್ದಾಗ ಸೊ ನೀವು ಆಫ್ ಮಾಡಿದ ತಕ್ಷಣ ಕೀ ತೊಗೊಂಡು ಹೋಗ್ಬೇಕಾದ್ರೆ ಒಂದು 10 ಸೆಕೆಂಡ್ಸ್ 20 ಸೆಕೆಂಡ್ಸ್ ಅಥವಾ 30 ಸೆಕೆಂಡ್ಸು ನಿಮಗೆ ಹೆಡ್ಲೈಟ್ ಆನ್ ಆಗಿರಬೇಕು ಅನ್ನೋದಾದರೆ ಈ ಒಂದು ಫೀಚರ್ನ ನೀವು ಯೂಸ್ ಮಾಡ್ಬೋದು. ಸೊ ಅದನ್ನು ಇಲ್ಲಿ ನೋಡೋದಾದರೆ ನಾನಿವಾಗ ಸದ್ಯಕ್ಕೆ 10 ಸೆಕೆಂಡ್ಸ್ ಇಟ್ಟಿದ್ದೀನಿ. ಸೊ ಗಾಡಿಯಿಂದ ಇಳಿದ್ಬಿಟ್ಟು ನೋಡೋಣ. ಕೀ ತೆಗಿತಾ ಇದ್ದೀನಿ ನೋಡಿ, ಇಲ್ಲಿ ಲೋ ಬೀಮ್ ಆನ್ ಆಗಿದೆ. ಸೊ ಈ ರೀತಿ ಲೋ ಬೀಮು ಆನ್ ಆಗಿದೆ. ಆಮೇಲೆ ಇನ್ನೂ ಒಂದು ಫೀಚರ್ ನೋಡಿ, ನಾನು ಕೀ ತೆಕ್ಕೊಂಬಂದಿದ್ರು ಹಜಾರ್ಡ್ ಲೈಟ್ ಆನಲ್ಲೇ ಇದೆ. ಸೊ ನಾನು ವಾಪಸ್ ಕೀ ಹಾಕಿದ ಮೇಲೆ ಹಜಾರ್ಡ್ ಲೈಟು
ಆಫ್ ಆಗೋದು. ಸೊ ಆ ಒಂದು ಫೀಚರ್ನು ಕೂಡ ನೀವಿಲ್ಲಿ ನೋಡ್ಬೋದು. 10 ಸೆಕೆಂಡ್ಸು ಹೆಡ್ಲೈಟ್ ಇತ್ತು. ಸೊ ಹೆಡ್ಲೈಟ್ ನಿಮಗೆ 10 ಸೆಕೆಂಡ್ಸ್ ಆದಮೇಲೆ ಆಫ್ ಆಯಿತು. ಅದನ್ನು ಅಪ್ ಟು 20 ಅಥವಾ 30 ಸೆಕೆಂಡ್ಸ್ಗೆ ಕೂಡ ನೀವು ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಫೀಚರ್ ಬಂದು ವೆಲ್ಕಮ್ ಲ್ಯಾಂಪ್ಸ್. ಇದು ನೀವು ಬೈಕಿನ ಕೀನ ಆನ್ ಅಥವಾ ಆಫ್ ಮಾಡಿದಾಗ ಆ ಒಂದು ಇಲ್ಯೂಮಿನೇಷನ್ ಕೊಡುತ್ತೆ. ಆ ಇಲ್ಯೂಮಿನೇಷನ್ಗೆ ನಮಗೆ ಅದು ಬರ್ತಾ ಹೋಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಹೆಡ್ಲೈಟ್ ಯಾವ ಥರ ಆನ್ ಆಗುತ್ತೆ ಅಂತ. ನೋಡಿ, ಈ ಒಂದು DRL ನಿಧಾನಕ್ಕೆ ಗ್ಲೋ ಆಯಿತು. ಸೊ ಅದನ್ನು ವೆಲ್ಕಮ್ ಫಂಕ್ಷನ್ ಅಂತ ಹೇಳ್ತಾರೆ. ಮತ್ತು ಆಫ್ ಮಾಡ್ಬೇಕಾದ್ರೂ ಅಷ್ಟೇ ನಿಧಾನಕ್ಕೆ ಗ್ಲೋ ಔಟ್ ಆಗುತ್ತೆ. ಸೊ ನಿಮಗೆ ಬೇಸ್ ವೇರಿಯಂಟ್ನಲ್ಲಿ ಈ ಒಂದು ಫೀಚರ್ ಬರೋದಿಲ್ಲ. ಓಕೆ, ಸೊ ಲ್ಯಾಂಪ್ ಕಂಟ್ರೋಲ್ನಲ್ಲಿ ಎಲ್ಲ ಫೀಚರ್ನು ಇವಾಗ ನೋಡಿದ್ದಾಯಿತು. ನೆಕ್ಸ್ಟ್ ವೆಹಿಕಲ್ ಕಂಟ್ರೋಲ್. ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಹೇಗೆ ಆನ್ ಆ್ಯಂಡ್ ಆಫ್ ಮಾಡ್ಬೋದು ಅಂದರೆ ವೆರಿ ಸಿಂಪಲ್. ನೀವು ಮೆನುಗೆ ಬಂದ ತಕ್ಷಣ ಅದರಲ್ಲಿ ವೆಹಿಕಲ್ ಕಂಟ್ರೋಲ್ 4ನೇ ಆಪ್ಷನ್ ವೆಹಿಕಲ್ ಕಂಟ್ರೋಲ್ಗೆ ಹೋಗಿ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ನೀವು ಮಾಡ್ಬೋದು. ಸೊ ನೀವು ಮಾಡಿದ ತಕ್ಷಣ ಇಲ್ಲಿ ನೋಡಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಆಗಿರುತ್ತೆ ಅಂತ ನಿಮಗೆ ಇಲ್ಲಿ ಫಿಕ್ಸ್ಡಾಗಿ ಬಂದ್ಬಿಡುತ್ತೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಆನಲ್ಲಿದ್ದಾಗ ಇದು ಬ್ಲಿಂಕ್ ಆಗ್ತಾ ಇರುತ್ತೆ ಟ್ರ್ಯಾಕ್ಷನ್ ಕಂಟ್ರೋಲ್ ಲೈಟ್. ನೆಕ್ಸ್ಟ್ ಟಾಪ್ ಮತ್ತು BTO ವೇರಿಯಂಟ್ನಲ್ಲಿ ನಮಗೆ ಕ್ವಿಕ್ ಶಿಫ್ಟರ್ ಸಿಗುತ್ತೆ. ಆದ್ದರಿಂದ ನಿಮಗೆ ಕ್ವಿಕ್ ಶಿಫ್ಟರ್ನ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು ಈ ರೀತಿ. ಸೊ ಚೇಂಜಸ್ ನೀವು ಆ್ಯಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ನೀವು ಚೇಂಜಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ವೆಹಿಕಲ್ ಕಂಟ್ರೋಲಲ್ಲಿ ಟೈರ್ ಪ್ರೆಷರ್. ಸೊ ಟೈರ್ ಪ್ರೆಷರ್ನ ಇಲ್ಲಿ ತೋರಿಸ್ತಾ ಇದೆ ನೋಡಿ, 31 PSI 33 PSI. ಬಟ್ ನಿಂತಿದ್ದಾಗ ಇದು ಕರೆಕ್ಟಾಗಿ ತೋರಿಸೋದಿಲ್ಲ. ರನ್ನಿಂಗಲ್ಲಿದ್ದಾಗ ಅದು ಅಪ್ಡೇಟ್ ಆಗುತ್ತೆ. ಸೊ ಐಡಿಯಲ್ ನೀವು ಇಲ್ಲಿ ನೋಡ್ಬೋದು ಎಷ್ಟು ಇಡಬೇಕು ಅಂದರೆ 32 ಇಡಬೇಕು ಐಡಿಯಲ್ಲು. ಬಟ್ ಇಲ್ಲಿ 31 33 ತೋರಿಸ್ತಾ ಇದೆ. ಯಾಕೆಂದರೆ ನಾವು ಗಾಡಿ ನಿಲ್ಲಿಸಿದಾಗ ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಲಾಸ್ಟ್ ಸೇವ್ಡ್ ಡೇಟಾನ ತೋರಿಸ್ತಾ ಇರುತ್ತೆ. ನೀವು ಗಾಡಿ ಓಡಿಸ್ಬೇಕಾದ್ರೆ ಲೇಟೆಸ್ಟ್ ಡೇಟಾ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಕನೆಕ್ಟಿವಿಟಿನಲ್ಲಿ ಪೇರೆಡ್ ಡಿವೈಸ್ ನೋಡ್ಬೋದು. 2 ಡಿವೈಸ್ನ ನಾನು ಕನೆಕ್ಟ್ ಮಾಡಿದ್ದೀನಿ. ನನ್ನ ಫೋನ್ ಕನೆಕ್ಟ್ ಮಾಡಿದ್ದೀನಿ ಮತ್ತು ನನ್ನ ಗೋಪ್ರೋನು ಕನೆಕ್ಟ್ ಮಾಡಿದ್ದೀನಿ. ಸೊ ಫೋನ್ ಕನೆಕ್ಟಿವಿಟಿ ಹೇಗೆ ಮತ್ತು TVS ಕನೆಕ್ಟ್ ಆ್ಯಪ್ನ ಹೇಗೆ ಯೂಸ್ ಮಾಡೋದು RTXನಲ್ಲಿ ಅದಕ್ಕೆ ಒಂದು ಸಪ್ರೇಟ್ ಡೆಡಿಕೇಟೆಡ್ ವೀಡಿಯೋನೇ ಮಾಡ್ತೀನಿ. ನೆಕ್ಸ್ಟ್ ಬಂದು ಡು ನಾಟ್ ಡಿಸ್ಟರ್ಬ್. ನಿಮ್ಗೆ ಏನಾರ ಫೋನ್ ಕನೆಕ್ಟ್ ಆಗಿದ್ರೂ ಕೂಡ ನಿಮಗೆ ಯಾವುದು ನೋಟಿಫಿಕೇಷನ್ಸ್ ಅಲ್ಲಿ ಬರಬಾರ್ದು ಅಂದರೆ ನಿಮಗೆ ಡು ನಾಟ್ ಡಿಸ್ಟರ್ಬ್ ಮೋಡ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಗೋಪ್ರೋ ಕನೆಕ್ಟಿವಿಟಿ ಹೋಗಿದ ತಕ್ಷಣ ಕನೆಕ್ಟೇ ಗೋಪ್ರೋ ಕೊಟ್ಟು ಇಲ್ಲಿ ಆಪ್ಷನ್ ನೋಡಿದರೆ ಆ್ಯಕ್ಚುಲಿ ಇಲ್ಲಿ ನಂದು ಗೋಪ್ರೋ ಇಟ್ಟಿದ್ದೀನಿ, ಇಲ್ಲಿ ಆನ್ ಆಗಿದೆಯಲ್ಲ, ಹಾಗಾಗಿ ನಂದು ಆಲ್ರೆಡಿ ಕನೆಕ್ಷನಿಗೆ ಬಂತು. ಇದನ್ನು ಕ್ಲಿಕ್ ಮಾಡಿದರೆ ಆರ್ ಯು ಶೋರ್ ಯು ವಾಂಟ್ ಟು ಕನೆಕ್ಟ್ ಗೋಪ್ರೋ ಅಂತ ಕೇಳುತ್ತೆ. ಎಸ್ ಕೊಟ್ಟರೆ ಕನೆಕ್ಟ್ ಆಗುತ್ತೆ. ಸೊ ನಿಮಗೆ ಗೋಪ್ರೋ ಕನೆಕ್ಟ್ ಆದ ತಕ್ಷಣ ಇಲ್ಲಿ ಮೇಲ್ಗಡೆ ನಿಮಗೆ ತೋರಿಸುತ್ತೆ, ಇಲ್ಲಿ ಗೋಪ್ರೋ ಲೋಗೋನೇ ತೋರಿಸ್ಬಿಡುತ್ತೆ ಇಲ್ಲಿ ಕನೆಕ್ಟ್ ಆಗಿದೆ ಅಂತ. ಆ ಕನೆಕ್ಟ್ ಆಗಿರೋ ಗೋಪ್ರೋನ ಹೇಗೆ ನೀವು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಜಸ್ಟ್ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಗೋಪ್ರೋ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಸೊ 3 hours 48 minutes ಇನ್ನೂ ರೆಕಾರ್ಡಿಂಗ್ ಖಾಲಿ ಇದೆ. ಅಂದರೆ ಮಾಡ್ಬೋದು, SD ಕಾರ್ಡಲ್ಲಿ ಅಷ್ಟು ಕೆಪಾಸಿಟಿ ಇದೆ. ಅಂದರೆ ನಾನು 4K 60 FPS ಮೋಡ್ಗೆ ಇಟ್ಟಿದ್ದೀನಿ ಹಾಗಾಗಿ. ಮತ್ತು ರೆಕಾರ್ಡ್ ಆಗ್ತಿದೆಯೋ ಇಲ್ವೋ. ಅದಾದಮೇಲೆ ಗೋಪ್ರೋನಲ್ಲಿ ಎಷ್ಟು ಬ್ಯಾಟ್ರಿ ಉಳಿದಿದೆ, ಸೊ ಇದಿಷ್ಟು ಕೂಡ ನಿಮಗೆ ಡಿಸ್ಪ್ಲೇನಲ್ಲಿ ಕಾಣಿಸುತ್ತೆ ನೋಡಿ. ಇದು ಮಾತ್ರ ಚಿಂದಿ ಫೀಚರ್. ಇದು ನೀವು ಗೋಪ್ರೋ ಯೂಸ್ ಮಾಡ್ತಿದ್ರೆ ಆರಾಮಾಗಿ ಈ ಒಂದು ಫೀಚರ್ನ ನೀವು ಯೂಸ್ ಮಾಡ್ಕೋಬೋದು. ರೆಕಾರ್ಡಿಂಗ್ನ ಸ್ಟಾಪ್ ಮಾಡಬೇಕು ಅಂದರೆ ಸಿಂಪಲ್, ನೀವಿಲ್ಲಿ ನೋಡ್ಬೋದು ರೆಕಾರ್ಡಿಂಗ್ ಆಗ್ತಾ ಇದೆ ಸೇಮ್ ಟು ಸೇಮ್ ರೆಕಾರ್ಡಿಂಗು. ಸೊ ರೆಕಾರ್ಡಿಂಗ್ ಸ್ಟಾಪ್ ಮಾಡಬೇಕು ಅಂದರೆ ಜಸ್ಟ್ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿದ್ರೆ ರೆಕಾರ್ಡಿಂಗು ಸ್ಟಾಪ್ ಆಗುತ್ತೆ. ಈ ರೀತಿಯಾಗಿ ನಿಮಗೆ ಸ್ಟಾಪ್ ಆಗಿರುತ್ತೆ, ಅದು ಹೋಗಿರುತ್ತೆ. ಬಟ್ ಕ್ಯಾಮ್ರಾ ಮಾತ್ರ ಕನೆಕ್ಷನಲ್ಲೇ ಇರುತ್ತೆ. ನಿಮಗೆ ಲೋಗೋ ನೋಡ್ಬೋದು, ಕ್ಯಾಮ್ರಾ ಕನೆಕ್ಟೆಡ್ ಸ್ಟೇಟಲ್ಲೇ ಇರುತ್ತೆ. ಸೊ ಆ ರೀತಿಯಾಗಿ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಗೋಪ್ರೋ ಇನ್ನೊಂದು ನಾನು ಯೂಸ್ ಮಾಡ್ತಿರೋದು ಗೋಪ್ರೋ ಆ್ಯಕ್ಚುಲಿ 11 ಮಾಡೆಲ್. ಇದು 11 ಬ್ಲ್ಯಾಕ್ ನೀವಿಲ್ಲಿ ನೋಡ್ಬೋದು. ನೀವೇನಾದರೂ RTX ಇಟ್ಟಿದ್ರೆ RTX ಗೋಪ್ರೋ ನಿಮಗೆ 8 ಅಥವಾ 7 ಇಟ್ಟಿದ್ದೀನಿ ಅಂದರೆ ಅದರಲ್ಲಿ ಕನೆಕ್ಟ್ ಆಗಲ್ಲ. ಅಬೋ ಅಂದರೆ ಗೋಪ್ರೋ 9 ಆ್ಯಂಡ್ ಅಬೋ ಮಾತ್ರ ಕನೆಕ್ಟ್ ಆಗುತ್ತೆ. ಇದು ನಮ್ಮ ಒಂದು RTX ಬೈಕು ಅಬೋ ಗೋಪ್ರೋ 9 ಮಾಡೆಲ್ ಮಾತ್ರ ಕನೆಕ್ಟ್ ಆಗೋದು. ನೀವು ಅಪ್ ಟು 13 ಕನೆಕ್ಟ್ ಆಗುತ್ತೆ. ಮೆನು ಒಳಗಡೆ ನೆಕ್ಸ್ಟ್ ಆಪ್ಷನ್ ಬಂದು ಮೈ ವೆಹಿಕಲ್ ಅಂತ, ಅದನ್ನು ಕ್ಲಿಕ್ ಮಾಡಿದ್ರೆ ಸರ್ವಿಸ್ ಡ್ಯೂ. ನಂದು ಆಲ್ರೆಡಿ ಫಸ್ಟ್ ಸರ್ವಿಸ್ ಆಗಿದೆ, ಹಾಗಾಗಿ ನೆಕ್ಸ್ಟ್ ಸರ್ವಿಸ್ ಡ್ಯೂ August 8 ಅಥವಾ 8076 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಲಾಸ್ಟ್ ಸರ್ವಿಸ್ ನೋಡಿ 5 days ಬ್ಯಾಕ್ ಇನ್ನೂ ಮಾಡಿಸಿದ್ದೀನಿ ಅಂತ ತೋರಿಸ್ತಾ ಇದೆ. ಮತ್ತು 198 ಕಿಲೋಮೀಟರ್ಸ್ ಓಡಿಸಿದ್ದೀನಿ ಅದಾದಮೇಲೆ. ಸೊ ಅದನ್ನು ಕೂಡ ನೋಡಿ ರೆಕಾರ್ಡ್ ತೋರಿಸ್ತಾ ಇದೆ. ಅದಾದಮೇಲೆ ಪರ್ಫಾರ್ಮೆನ್ಸ್ ರೆಕಾರ್ಡಲ್ಲಿ ನೀವು ಇದುವರೆಗೂ ಎಷ್ಟು ಟಾಪ್ ಸ್ಪೀಡ್ ಹೋಗಿದ್ದೀರಿ ಮತ್ತು ಎಷ್ಟು ಆವ್ರೇಜ್ ಸ್ಪೀಡು, ಅದಾದಮೇಲೆ 0 to 60 ಎಷ್ಟರಲ್ಲಿ ಅಚೀವ್ ಮಾಡಿದಿರಿ, ಬೆಸ್ಟ್ ಮೈಲೇಜು, ಆ ರೀತಿ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗುತ್ತೆ. ಅದಾದಮೇಲೆ ಡಾಕ್ಯುಮೆಂಟ್ಸು. ಸೊ ಡಾಕ್ಯುಮೆಂಟ್ಸು ನಾನು 3 ಡಾಕ್ಯುಮೆಂಟ್ಸ್ನ ಇಲ್ಲಿ ಸೇವ್ ಮಾಡ್ಬೋದು. ಬಟ್
ಅದಕ್ಕೆ ನನ್ನ ಮೊಬೈಲು ಟಿ ವಿ ಎಸ್ ಕನೆಕ್ಟ್ ಆ್ಯಪ್ ಮುಖಾಂತರ ಇಲ್ಲಿ ಕನೆಕ್ಟ್ ಆಗಿರಬೇಕು. ಆವಾಗ ನಿಮಗೆ 3 ಡಾಕ್ಯುಮೆಂಟ್ ಲೈಕ್ ನೀವು ಯಾವ್ದಾರ ಡಾಕ್ಯುಮೆಂಟ್ ನೀವು ಯೂಸ್ ಮಾಡ್ಕೋಬೋದು. DL, RC ಕಾರ್ಡು, ಇನ್ಶೂರೆನ್ಸು ಆ ಥರ ನೀವು ಚೇಂಜಸ್ ಮಾಡ್ಕೋಬೋದು, ಯಾವುದನ್ನು ಬೇಕಾದ್ರೂ ಇಡ್ಬೋದು ಇಲ್ಲಿ. ಬಟ್ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ. ಟಿ ವಿ ಎಸ್ ಕನೆಕ್ಟ್ ಆ್ಯಪಿನ ಡೆಡಿಕೇಟೆಡ್ ವಿಡಿಯೋ ಮಾಡಬೇಕಾದ್ರೆ ಅದನ್ನು ತೋರಿಸ್ತೀನಿ ಹೇಗೆ ಅಪ್ಲೋಡ್ ಮಾಡೋದು ಅಂತ. ನೆಕ್ಸ್ಟ್ ಬಂದು ಮೈ ಅಪ್ಯಾಚಿ. ಮೈ ಅಪ್ಯಾಚಿನಲ್ಲಿ ನೀವು ಇಲ್ಲಿ ನೋಡ್ಬೋದು ಕಂಪ್ಲೀಟ್ಲಿ ಎಲ್ಲ ಫೀಚರ್ಸ್ ಕೂಡ ನಿಮಗೆ ಎನೇಬಲ್ ಆಗಿರೋದನ್ನ ನೀವು ನೋಡ್ಬೋದು. ಟ್ರ್ಯಾಕ್ಷನ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಕ್ವಿಕ್ ಶಿಫ್ಟರ್, ಟೈರ್ ಪ್ರೆಷರ್, ಡೈನಾಮಿಕ್ ಲ್ಯಾಂಪ್ ಕಂಟ್ರೋಲ್ ಮತ್ತು ಗೋಪ್ರೋ ಕಂಟ್ರೋಲ್ಸ್ ಇದಿಷ್ಟು ಎನೇಬಲ್ ಆಗಿದೆ ನೋಡಿ. ಯಾಕೆಂದರೆ ಇದು BTO ವೇರಿಯಂಟ್. ನಿಮಗೆ ಟಾಪ್ ವೇರಿಯಂಟ್ನಲ್ಲಿ ಟೈರ್ ಪ್ರೆಷರ್ ಮಾನಿಟರ್ ಇದು ಡಿಸೇಬಲ್ ಆಗಿರುತ್ತೆ, ಈ ಒಂದು ಫೀಚರ್ ಬರೋದಿಲ್ಲ. ನೆಕ್ಸ್ಟ್ ನಿಮಗೆ ಬೇಸ್ ವೇರಿಯಂಟಲ್ಲಿ ನಿಮಗೆ ಕ್ವಿಕ್ ಶಿಫ್ಟರ್ ಬರಲ್ಲ, ಡೈನಾಮಿಕ್ ಲ್ಯಾಂಪ್ ಕಂಟ್ರೋಲ್, ಗೋಪ್ರೋ ಕಂಟ್ರೋಲ್ ಮತ್ತು ಟೈರ್ ಪ್ರೆಷರ್ ಈ 4 ಕೂಡ ಡಿಸೇಬಲ್ ಆಗಿರುತ್ತೆ. ಸೊ ಇದಿಷ್ಟು ನಮಗೆ ಮೈ ವೆಹಿಕಲ್ ಒಳಗಡೆ ಸಿಕ್ತು. ನೆಕ್ಸ್ಟ್ ಬಂದು ಡಿಸ್ಪ್ಲೇ ಸೆಟಪ್. ಈ ಡಿಸ್ಪ್ಲೇ ಸೆಟಪ್ಪೇ ಮೇಯ್ನು. ಈ ಕಸ್ಟಮ್ ವಿಜೆಟ್ಸ್ ಏನಿದೆ ಇದು ಈ 4 ವಿಜೆಟ್ಸ್ ಇಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಅದಕ್ಕೋಸ್ಕರ ಕೊಟ್ಟಿದ್ದಾರೆ. 1, 2, 3, 4 ಈ 4 ವಿಜೆಟ್ಸ್ನ ನೀವು ಚೇಂಜಸ್ ಕೂಡ ಮಾಡ್ಕೋಬೋದು. ನನಗೆ ಓಡೋಮೀಟರ್ ಬೇಡ ಅಂದ್ರೂ ತೆಗಿಬೋದು, ರೇಂಜ್ ಬೇಡ, ಕೂಲೆಂಟ್ ಟೆಂಪ್ರೇಚರ್ ಬೇಡ, ಟೈರ್ ಪ್ರೆಷರ್ ಬೇಡ, ಏನು ಬೇಡವೋ ತೆಗಿಬೋದು. ಬೇರೆ ಏನು ಆಪ್ಷನ್ ಕೊಟ್ಟಿದ್ದಾರೋ ಅದನ್ನು ನೀವು ಸೆಟ್ ಮಾಡ್ಕೋಬೋದು. ಸೊ ವಿಜೆಟ್ ನಂಬರ್ 1 ಬಂದು ಓಡೋಮೀಟರ್ ಇಟ್ಟಿದ್ದೀನಿ. ನಿಮಗೆ ಫಾರ್ ಎಕ್ಸಾಂಪಲ್ ಟ್ರಿಪ್ ಎ ಡಿಸ್ಟೆನ್ಸ್ ಬೇಕು ಅಂದರೆ ಅದಕ್ಕೆ ಸೆಟ್ ಮಾಡಿ ನೋಡಿ, ಟ್ರಿಪ್ ಎಗೆ ಚೇಂಜಸ್ ಆಯಿತು. ನಿಮ್ಗೇನಾರ ಇನ್ನೂ ಚೇಂಜಸ್ ಬೇಕಾ? ಸೊ ಕಸ್ಟಮ್ ವಿಜೆಟ್ಸ್ ಒಳಗಡೆ ವಿಜೆಟ್ 2ನಲ್ಲಿ ಆವ್ರೇಜ್ ಸ್ಪೀಡು, ಟಾಪ್ ಸ್ಪೀಡು. ಸೊ ಟಾಪ್ ಸ್ಪೀಡ್ ತೋರಿಸ್ಬೇಕು ಅಂದರೆ ಬರೀ ಟಾಪ್ ಸ್ಪೀಡ್ ಮಾತ್ರನೇ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ಟ್ರಿಪ್ ಎ ಅಂತ ಬರೆದಿದೆ ನೋಡಿ, ಇಲ್ಲಿ ಎ ಅಂತ ಬರೆದಿದೆ. ಯಾಕೆ ಇಲ್ಲಿ ಎ ಅಂತ ಬರೆದಿದೆ ಅಂದರೆ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅದನ್ನು. ಇಲ್ಲಿ ಡಿಸ್ಪ್ಲೇ ಸೆಟಪ್ಪಲ್ಲಿ ಕಸ್ಟಮ್ ವಿಜೆಟ್ಸ್ಗೆ ಹೋಗಿ ವಿಜೆಟ್ ಟ್ರಿಪ್ ಯಾವ್ದು ಇರಬೇಕು ಅಂತ ಸೆಲೆಕ್ಟ್ ಮಾಡಿದ್ದೀನಿ ನಾನು. ಟ್ರಿಪ್ ಎನಲ್ಲಿ ಸೆಲೆಕ್ಟ್ ಆಗಿದೆ. ನೀವು ಟ್ರಿಪ್ ಬಿ ಸೆಲೆಕ್ಟ್ ಮಾಡಿದ್ರೆ ಟ್ರಿಪ್ ಬಿ ತೋರಿಸುತ್ತೆ ನೋಡಿ. ಟ್ರಿಪ್ ಬಿ ಆಲ್ರೆಡಿ 0 ಮಾಡಿದ್ದೆ ನಿಮ್ಮ ಮುಂದೆನೇ, ಹಾಗಾಗಿ 0 ತೋರಿಸ್ತಾ ಇದೆ. ಸೊ ಬ್ಯಾಕ್ ಬಂದರೆ ನೋಡಿ, ಟಾಪ್ ಸ್ಪೀಡು 0, ಟ್ರಿಪ್ ಡಿಸ್ಟೆನ್ಸು 0, ಎರಡೂ ಕೂಡ 0 ಆಗಿರುತ್ತೆ. ಸೊ ಆ ರೀತಿ ನೀವು ಚೇಂಜಸ್ನ ಮಾಡ್ಕೋಬೋದು. ವಿಜೆಟ್ ನಂಬರ್ 3ಗೆ ಆವ್ರೇಜ್ ಫ್ಯೂಯಲ್ ಎಕಾನಮಿ ಇಡ್ಬೋದು ಅಥವಾ ಡಿಸ್ಟೆನ್ಸ್ ಟು ಎಂಟಿ ಇಡ್ಬೋದು, ಯಾಕಂದರೆ ಎನೇಬಲ್ ಆಗಿದೆ ಅಲ್ವಾ, ಹಾಗಾಗಿ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಕಸ್ಟಮೈಸ್ ಮಾಡ್ಕೋಬೋದು ಈ 4 ಜಾಗಗಳನ್ನ. ಅದಾದಮೇಲೆ ನಿಮಗೆ ಸೊ ಕಸ್ಟಮ್ ವಿಜೆಟ್ಸ್ ಎಲ್ಲ ನೋಡಾಯಿತು. ಡಿಸ್ಪ್ಲೇ ಬ್ರೈಟ್ನೆಸ್ ಇದರಲ್ಲಿ ನಿಮಗೆ ಆಟೋಮೆಟಿಕ್ ಸೆನ್ಸರ್ ಇರೋದ್ರಿಂದ, ಅಂದರೆ ಲೈಟ್ ಸೆನ್ಸರ್ ಇರೋದ್ರಿಂದ ನಿಮಗೆ ಬ್ರೈಟ್ನೆಸ್ನ ಆಟೋ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು, ಅಥವಾ ಮ್ಯಾನ್ಯುಯಲ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಆಟೋ ಅಡ್ಜಸ್ಟ್ ಆಫ್ ಮಾಡಿಬಿಟ್ಟು ಡಿಸ್ಪ್ಲೇ ಬ್ರೈಟ್ನೆಸ್ನ ನೋಡಿ, ಜಾಸ್ತಿ ಆಯಿತು, ಕಮ್ಮಿ ಆಯಿತು. ಸೊ ಆ ರೀತಿ ನೀವು ಚೇಂಜಸ್ ಮಾಡ್ಕೋಬೋದು. ಬಟ್ ನಾನು ಯಾವಾಗಲೂ ಆಟೋದಲ್ಲಿ ಇಟ್ಟಿರ್ತೀನಿ. ನೆಕ್ಸ್ಟ್ ಡಿಸ್ಪ್ಲೇ ಥೀಮ್ ಬಂದು ಲೈಟ್, ಡಾರ್ಕ್ ಮತ್ತು ಆಟೋ. ಸೊ ಸೇಮ್ ಫೋಟೋ ಸೆನ್ಸರ್ನ ಯೂಸ್ ಮಾಡುತ್ತೆ. ಈ ಒಂದು ಲೈಟ್ ಮತ್ತು ಡಾರ್ಕ್ ಮೋಡ್ನ ನಿಮಗೆ ಬೇಕು ಅಂದಾಗ ನೀವು ಚೇಂಜ್ ಮಾಡ್ಕೋಬೋದು. ಬಟ್ ಆಟೋದಲ್ಲಿ ಇಟ್ಟಾಗ ಏನಾಗುತ್ತೆ, ಆ್ಯಸ್ ಪರ್ ಆ್ಯಂಬಿಯನ್ಸ್. ಸೊ ನಾನಿಲ್ಲಿ ಇಂಡೋರಲ್ಲಿ ಇದ್ದೀನಲ್ವಾ, ನಾನು ಆ್ಯಕ್ಚುಲಿ ಕೆಳಗಡೆ ಪಾರ್ಕಿಂಗ್ ಸ್ಪೇಸಲ್ಲಿ ಇದ್ದೀನಿ, ಹಾಗಾಗಿ ಇಂಡೋರಲ್ಲಿ ಇದ್ದೀನಿ. ಅದು ಆಟೋಮೆಟಿಕಲಿ ನನಗೆ ಡಾರ್ಕ್ ಮೋಡ್ಗೆ ಸ್ವಿಚ್ ಆಯಿತು. ಬಟ್ ನನಗೆ ಇವಾಗ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಲೈಟ್ ಮೋಡಿಗೆ ಹಾಕೊಂಡಿದ್ದೀನಿ. ನಿಮಗೆ ಡಾರ್ಕ್ ಮೋಡೇ ಬೇಕು ಅಂದರೆ ಕಂಪಲ್ಸರಿ ಡಾರ್ಕ್ ಮೋಡ್ ಕೂಡ ಯೂಸ್ ಮಾಡ್ಬೋದು. ಲೈಟ್ ಮೋಡ್ನ ನಾನು ಇವಾಗ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಫಾರ್ ಬೆಟರ್ ವಿಜುವಲ್. ನೆಕ್ಸ್ಟ್ ಹೈ ಸ್ಪೀಡ್ ಅಲರ್ಟ್ ಬಂದು ನೀವು ಫಾರ್ ಎಕ್ಸಾಂಪಲ್ ನೀವು ಇವಾಗ ರನ್ನಿಂಗ್ ಪೀರಿಯಡ್ ಮಾಡ್ತಾ ಇದ್ದೀರಾ, ನನಗೆ 80 ಮೇಲೆ ಹೋಗೋದು ಬೇಕಾಗಿಲ್ಲ, 80ಗೆ ನೀವು ಸೆಟ್ ಮಾಡಿಬಿಟ್ಟು ಬಿಟ್ಬಿಡ್ಬೋದು. ಸೊ ಆವಾಗ ನಿಮಗೆ 80ಗೆ ಹೋದ ತಕ್ಷಣ ಕೆಳಗಡೆ ಒಂದು ಅಲರ್ಟ್ ಬರುತ್ತೆ, ಹೈ ಸ್ಪೀಡ್ ಅಲರ್ಟ್ ಅಂತ. ನೆಕ್ಸ್ಟ್ ಬಂದು ಕ್ಲಾಕ್ ಸೆಟ್ಟಿಂಗಲ್ಲಿ ಆಟೋ ಸಿಂಕ್ ಇದೆ, ಅಥವಾ ಟೈಮ್ ಮತ್ತು ಡೇಟ್ ಫಾರ್ಮ್ಯಾಟ್ನ ನೀವು ಮೀನ್ಸ್ ನಿಮಗೆ ಬೇಕಾಗಿರೋ ಥರ ನೀವು ಆಸ್ ಪರ್ ಯುವರ್ ಪ್ರಿಫರೆನ್ಸ್ ನೀವು ಚೇಂಜಸ್ ಮಾಡ್ಕೋಬೋದು. ಆಟೋ ಸಿಂಕ್ ಯಾಕೆ ಇಟ್ಟಿದ್ದೀನಿ ಅಂದರೆ ನಾನು ಬ್ಲೂಟೂತ್ ಕನೆಕ್ಟ್ ಮಾಡ್ಕೋತೀನಲ್ಲ ಟಿ ವಿ ಎಸ್ ಕನೆಕ್ಟ್ ಆ್ಯಪ್ನ, ಹಾಗಾಗಿ ನಾನು ಆಟೋ ಸಿಂಕೇ ಇಟ್ಟಿದ್ದೀನಿ. ಯಾಕಂದರೆ ಅದು ಕನೆಕ್ಟ್ ಆದಾಗೆಲ್ಲ ಟೈಮ್ ಏನಾರ ಚೇಂಜಸ್ ಇದ್ದರೆ ಅದು ಆಟೋಮೆಟಿಕಲಿ ಸೆಟ್ ಆಗ್ಬಿಡುತ್ತೆ. ಅಥವಾ ನೀವು ಮ್ಯಾನ್ಯುಯಲಿ ಬೇಕು ಅಂದರೆ ಮ್ಯಾನ್ಯುಯಲಿ ನೀವು ಚೇಂಜಸ್ ಮಾಡ್ಕೋಬೋದು. 24 ಅವರ್ಸ್ ಅಥವಾ 12 ಅವರ್ಸ್ ಫಾರ್ಮ್ಯಾಟ್ ಯಾವ್ದು ಬೇಕಾದ್ರೂ ಇಟ್ಕೋಬೋದು. ಸೊ ಇದಿಷ್ಟು ಡಿಸ್ಪ್ಲೇ ಸೆಟಪ್ಪು. ನಿಮಗೆ ಇವಾಗ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕ್ಲಸ್ಟರ್ ಫೀಚರ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಈ
ಅಪ್ಯಾಚಿ RTX 300 BTO ವೇರಿಯಂಟಿನ ಸ್ಪೆಷಲ್ ಫೀಚರ್ಸ್ ವೀಡಿಯೋಸ್ ಪ್ರತಿಯೊಂದು ಡೆಡಿಕೇಟೆಡ್ ವೀಡಿಯೋಸ್ ಇನ್ಮೇಲೆ ಬರ್ತಾ ಇರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಒತ್ತಿ. ಇದೇ ರೀತಿಯಾದಂಥ ಅಪ್ಡೇಟ್ಸ್ ನಿಮಗೆ ಬೇಗ ತಲುಪುತ್ತೆ.